ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೋಡಾಫೋನ್ ಐಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2024 10,607 crores, January to March 2025 11,014 ಕೋಟಿ. ಇದು ಅಪ್ರಾಕ್ಸಿಮೇಟ್ಲಿ 5% ಮೇಲೋಗಿದೆ. ಆದರೆ ಲಾಸ್ ಕಂಟಿನ್ಯೂ ಆಗ್ತಾ ಇದೆ. 7,675 crores ಲಾಸ್ಟ್ ಟೈಮು, ಈ ಸತಿ 7,166 crores ಲಾಸ್ ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಬ್ರಾಡ್ಲಿ ಅದೇ ಫಿಗರಲ್ಲಿದೆ. ಇದು ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಸಿಂಗಾಪುರ್ ಇಸ್ ಲಾರ್ಜೆಸ್ಟ್ FDI ಸೋರ್ಸ್ ಫಾರ್ ಇಂಡಿಯಾ. ಸಿಂಗಾಪುರು ಕಂಟಿನ್ಯೂ ಮಾಡ್ತಾ ಇದೆ ಲಾರ್ಜೆಸ್ಟ್ ಸೋರ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ದ ಲಾಸ್ಟ್ 7 years. ಹಾಗೂ 2024-25 ಫೈನಾನ್ಷಿಯಲ್ ಇಯರಲ್ಲಿ $15 billion ಅಥವಾ 1.28 lakh crores ಸಿಂಗಾಪುರ್ನಿಂದಲೇ ಬಂದಿದೆ. ಹಾಗೂ 2023-24 $11.77 billion ಬಂದಿತ್ತು. ಸಿಂಗಾಪುರಿಂದ FDI ಬರೋದು ನಮ್ಮ ಟೋಟಲ್ FDIಯಲ್ಲಿ 19%. ಹಾಗೂ 2018-19 ಅಂದ್ರೆ ಅವರು ಲಾರ್ಜೆಸ್ಟ್ ಸೋರ್ಸ್ ಆಫ್ FDI ಆಗಿದ್ದಾರೆ. 2017-18 ಲಾಸ್ಟು ಸಿಂಗಾಪುರ್ ಬಿಟ್ಟು ಮಾರಿಷಿಯಸ್ ಇಂದ ಹೈಯೆಸ್ಟ್ FDI ಬಂದಿತ್ತು. ನ್ಯೂಸ್ ನಂಬರ್ 3, ನೈಕಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ January to March 2024 1,668 crores, January to March 2025 2,062 crores, 23.6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 9 crores ಇಂದ 19 crores ಆಗಿದೆ, 111% ಅಪ್ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ರೈಸ್ ಟು $692.72 billion. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು $6.9 billion ಜಾಸ್ತಿ ಆಯಿತು ಫಾರ್ ವೀಕ್ ಎಂಡಿಂಗ್ May 23rd. ಹಾಗೂ $692.72 billion ಆಗಿದೆ ಈಗ. ಹೈಯೆಸ್ಟ್ ಲೆವೆಲ್ ಆಫ್ ಫಾರೆಕ್ಸು ಸೆಪ್ಟೆಂಬರ್ 2024 $704.885 billion. ಅಂದರೆ ಆ ಫಿಗರಿಂದ ತುಂಬ ಹತ್ತಿರ ಇದೆ ಸದ್ಯಕ್ಕೆ. ಫಾರಿನ್ ಕರೆನ್ಸಿ ಅಸೆಟ್ಸು $451 million ಜಾಸ್ತಿ ಆಗಿದೆ ಟು $586.16 billion. ಗೋಲ್ಡ್ ರಿಸರ್ವ್ಸು $83.58 billion ಇತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. CBI ಒಂದು ಟಾಪ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್ ಅಮಿತ್ ಕುಮಾರ್ ಸಿಂಗಲ್ ಅಂತ, ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು 25 ಲಕ್ಷ ಬ್ರೈಬ್ ಅಂತ ತಗೊಳ್ಳೋದನ್ನು ಅವರು ಹಿಡಿದಿದ್ದಾರೆ. ಅವರು ಆ್ಯಕ್ಚುಲಿ ಅಮಿತ್ ಕುಮಾರ್ ಅವರು ಬೇರೆ ಯಾರನ್ನು ಹೈರ್ ಮಾಡಿ ಅವರಿಂದ ಈ ಬ್ರೈಬ್ ತಗೊಳ್ತಾ ಇದ್ರು. ಆವಾಗ CBI ರೆಡ್ ಹ್ಯಾಂಡೆಡ್ ಆಗಿ ಕ್ಯಾಚ್ ಮಾಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗೂ ಅವರು ಈಗ ಕೋರ್ಟಲ್ಲಿ ಪ್ರೊಡ್ಯೂಸ್ ಆಗ್ತಾರೆ ಮೇ ಬಿ ನಾಳೆ. ಕೋವಿಡ್ ಕೇಸಸ್ಸು ಇಂಡಿಯಾದಲ್ಲಿ ಸ್ವಲ್ಪ ರೈಸ್ ಆಗಿದೆ. 3,395 ಕೇಸಸ್ ಸದ್ಯಕ್ಕೆ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.